ಅಕ್ಬರ್ ಒಬ್ಬ ಮಹಾನ್ ಸಾಮ್ರಾಟನಾಗಿದ್ದ. ಅವನು ಅಕ್ಬರ್ ಎಂದು ಪ್ರಸಿದ್ಧನಾಗಿದ್ದನು. ಅವನು ನ್ಯಾಯಪ್ರಿಯ ಮತ್ತು ಜ್ಞಾನಿ ರಾಜನಾಗಿದ್ದನು. ಅವನ ಅರಮನೆಯಲ್ಲಿ ಹಲವಾರು ಜಾಣ ಮಂತ್ರಿಗಳು ಇದ್ದರು. ಅವರಲ್ಲಿ ಅತ್ಯಂತ ಬುದ್ಧಿವಂತನಾದ ಮಂತ್ರಿ ಬೀರ್ಬಲ್ ಆಗಿದ್ದನು. ಒಂದು ದಿನ ಅಕ್ಬರ್ ತನ್ನ ಅರಮನೆಯಲ್ಲಿ ಕುಳಿತಿದ್ದಾಗ ಅವನು ಬೀರ್ಬಲಿಗೆ ಒಂದು ಪ್ರಶ್ನೆ ಕೇಳಿದನು. ಲೋಕದಲ್ಲಿ ಅತಿ ದೊಡ್ಡದು ಏನು ಎಂದು ಕೇಳಿದನು. ಬೀರ್ಬಲ್ ಸ್ವಲ್ಪ ಯೋಚಿಸಿ, ಮಹಾರಾಜನೇ, ಅತಿ ದೊಡ್ಡದು ಮಾನವನ ಮನಸ್ಸು ಎಂದು ಉತ್ತರಿಸಿದನು. ಅಕ್ಬರ್ ಆಶ್ಚರ್ಯಗೊಂಡನು. ಅವನು ಹೇಗೆ ಎಂದು ಕೇಳಿದನು. ಬೀರ್ಬಲ್ ಉತ್ತರಿಸಿದನು, ಮನಸ್ಸು ಒಳ್ಳೆಯದನ್ನು ಯೋಚಿಸಿದರೆ ಲೋಕವೇ ಸುಂದರವಾಗುತ್ತದೆ. ಕೆಟ್ಟದನ್ನು ಯೋಚಿಸಿದರೆ ಎಲ್ಲವೂ ಕೆಟ್ಟದಾಗಿ ಕಾಣುತ್ತದೆ. ಆದ್ದರಿಂದ ಮನಸ್ಸೇ ದೊಡ್ಡದು ಎಂದು ಹೇಳಿದನು. ಅಕ್ಬರ್ ಇದನ್ನು ಕೇಳಿ ಸಂತೋಷಪಟ್ಟನು ಮತ್ತು ಬೀರ್ಬಲನ್ನು ಪ್ರಶಂಸಿಸಿದನು. ಆ ದಿನದಿಂದ ಅಕ್ಬರ್ ಸದಾ ಒಳ್ಳೆಯ ಯೋಚನೆಗಳನ್ನು ಮಾಡಲು ಪ್ರಯತ್ನಿಸಿದನು. ಅವನು ತನ್ನ ಪ್ರಜೆಗೆ ನ್ಯಾಯವಾಗಿ ವರ್ತಿಸಿದನು. ಜನರು ಅವನನ್ನು ಪ್ರೀತಿಸಿದರು ಮತ್ತು ಅವನ ಆಡಳಿತದಲ್ಲಿ ಸಂತೋಷವಾಗಿ ಬದುಕಿದರು. ಪಾಠ: ಒಳ್ಳೆಯ ಮನಸ್ಸು ಮತ್ತು ಯೋಚನೆಗಳು ನಮ್ಮ ಜೀವನವನ್ನು ಉತ್ತಮವಾಗಿಸುತ್ತವೆ. ಥಮ್ಸ್ ಅಪ್.